ನಾವು ಸತ್ತು ಬಂದರೆ ಈ ದೇಹ ಮರಿ ಆಗತ್ತನ್ನ ಕಣ್ಣೀರು ಹಾಕ್ತಾರೆ. ಸತ್ತು ಬಂದರೆ ದೇಹ ಮರಿ ಆಗತ್ತನ್ನ ಕಣ್ಣೀರು ಹಾಕ್ತಾರೆ. ಸತ್ತ ಮೇಲೆ ಉಗಿದು ಬಂದು ಹೋಳಿಗೆ ತುಪ್ಪ ತಿಂತಾರೆ. ಅದಕ್ಕೆ ನೋಡ್ರಿ, ನೀವು ಯಾರಾದ್ರೂ ಇವತ್ತು ನಮ್ಮ ತಂದೆ ಸತ್ತಾನ, ತಾಯಿ ಸತ್ತಾಳ ಅಂತ ತಿಳ್ಕೊಂಡು ಸತ್ತ ಮೇಲೆ ಹೊರಗೆ ಅಂಗಳಕ್ಕೆ ತಂದು ಸ್ನಾನ ಮಾಡಿಸ್ತೀವಿ. ಜಗಲಿ ಮೇಲಿಟ್ಟು ಅಡಿಗೆ ಮನೆಗೆ ಸ್ನಾನ ಮಾಡಿಸಿ ಜಗಲಿ ಮೇಲಿಟ್ಟು ಪೂಜೆ ಮಾಡೀವನ ನಾವು ಯಾರಾದ್ರೂ? ನಮ್ಮ ತಂದೆ ತಾಯಿ ಆಸ್ತಿ ಅಂತ ಸಂಪತ್ತು ಬಂಗಾರ ಬೆಳ್ಳಿ ಕೊಟ್ಟರು ಕೂಡ ನಾವೇನು ಮಾಡ್ತೀವಿ? ಹೊರಗೆ ತಂದು ಸ್ನಾನ ಮಾಡಿಸ್ತೀವಿ. ಅದೇ ಇವತ್ತು ಯೋಗ್ಯವಾದ ಶ್ರೇಷ್ಠವಾದಂಥ ಗುರುವಿನ ಫೋಟ ಇವತ್ತು ಜಗಲಿ ಮೇಲಿಟ್ಟು ಪೂಜೆ ಮಾಡ್ತೀವಿ. ವರ್ಷಕ್ಕೊಂದ್ಸಲ ಅವ್ರ ಆರಾಧನೆ ಮಾಡ್ತೀವಿ. ವರ್ಷಕ್ಕೊಂದ್ಸಲ ಪ್ರವಚನ ಹಚ್ತೀವಿ. ಅವರು ಪುಣ್ಯ ಸುವರ್ಣೋತ್ಸವ ಮಾಡ್ತೀವಿ. ಅದಕ್ಕೆ ಏನೈತಂದ್ರೆ ಇವತ್ತು ಮಾನವರಿಗೆ ಗುರುಗಳಿಗೆ ವ್ಯತ್ಯಾಸ ಇಷ್ಟೇ. ಗುರುಗಳದು ತ್ಯಾಗ ಭಾವನೆ. ಇವತ್ತು ಸಮಾಜ ಉದ್ಧಾರ ಆಗಬೇಕು, ಸಮಾಜ ಬೆಳೀಬೇಕು. ಸಮಾಜದಲ್ಲಿ ಧರ್ಮ ಅಂದ್ರೆ ಜಾತಿ ಅಲ್ಲ, ಧರ್ಮ ಅಂದ್ರೆ ಮನುಷ್ಯತ್ವ ಮಾನವೀಯತೆ. ಅದನ್ನು ನಾವು ಇವತ್ತು ಮೈಗೂಡಿಸ್ಕೊಂಡು ಬಂದರೆ ಇಡೀ ನಮ್ಮ ನಾಡಿನಲ್ಲಿ ಮಳೆ ಬೆಳೆ ಸುಖ ಸಮೃದ್ಧಿ ಯಾಕ ನಮಗಿವತ್ತು ಕಡಿಮೆ ಆಗ್ತಾವಂತ ಕೇಳಿದ್ರೆ, ಈ ದೇಶದ ಒಳಗೆ ನಮಗೆ ಆ ಪರಮಾತ್ಮ ಪಾರ್ವತಿ ನಮಗೇನು ಕೊಟ್ಟಿಲ್ಲ? ಎಲ್ಲ ಕೊಟ್ಟು ಬಿಟ್ಟಾರ. ಪರಮಾತ್ಮ ಪಾರ್ವತಿ, ಶಿವ ಪಾರ್ವತಿ ನಮಗೆಲ್ಲ ಕೊಟ್ಟಾರೆ. ಅವ್ರ ಕೊಳ್ಳಾಗ ಒಂದು ಬಂಗಾರ ಚೈನ್ ಇಲ್ಲ, ಅದು ಬೆರಳ ಒಳಗ ಬಂಗಾರ ಉಂಗುರ ಇಲ್ಲ, ಕಡಗಿಲ್ಲ. ಹೆಣ ಸುಟ್ಟ ಬೂದಿಯನ್ನು ಬಡ್ಕೊಂಡ, ಅದಕ್ಕೆ ಬೂದಿ ಬಡಕ ಅಂತ ಕರೀತಾರೆ ಶಿವನಿಗೆ. ಒಂದು ಪ್ರಾಣಿ ಚರ್ಮವನ್ನು ಸುತ್ಕೊಂಡ್ಬಿಟ್ಟಾನ ಪರಮಾತ್ಮ. ಅಂದ್ರೆ ಈ ಆಭರಣ ಅಂತಕ್ಕಂಥದ್ದು ಏನದಲ್ಲ, ಬಂಗಾರ ಬೆಳ್ಳಿ ನಮಗೇನು ಬೇಡ, ಎಲ್ಲ ನೀವು ಹಾಕ್ಕೊಡ್ರಿ ತಿಳ್ಕೊಂಡು ನಮ್ಮ ಎಲ್ಲರಿಗೆ ಬಿಟ್ಟಾನ. ತಾನು ಬೂದಿ ಬಡಕ ಹೆಣ ಸುಟ್ಟ ಬೂದಿ ಹಾಕೊಂಡನು ಕೊಳ್ಳಾಗ ರುದ್ರಾಕ್ಷಿ ಚರ್ಮ. ಅದಕ್ಕೆ ಶಿವನ ಹತ್ರ ಏನು ಬೇಡಲಿ ದೇವ, ನಿಮ್ಮ ಬಳಿಗೆ ಬಂದು ನಾನು ತಿರುಕತನವ ನೀನಿರುವಾಗ ನಿನ್ನ ಬಳಿಗೆ ನಾ ಏನು ಬಂದು ಬೇಡಲಿ. ನೀನ ಒಬ್ಬ ತಿರುಕಿದ್ದಂಗದಿ, ನಿನ್ನ ಹತ್ರ ನಾ ಏನು ಬೇಡಲಿ? ಕೊಡುವುದೆಲ್ಲ ನಮಗೆ ಕೊಟ್ಟಿರಿ, ಆದರೆ ಕೊಟ್ಟಿದ್ದು ಕೊಟ್ಟಾನಂತ ನಮಗೆ ನೆನವಿಲ್ಲ. ಅದಕ್ಕೆ ಅರ್ಥ ನಡೆದರೆ ಧರ್ಮ, ಮರ್ತ ನಡೆದರೆ ಕರ್ಮ. ಇವತ್ತು ನಾವು ಶಿವ ಕೊಟ್ಟಿದ್ದೆಲ್ಲ ಮರ್ತೀವಿ. ಅದಕ್ಕೆ ನಮಗೆ ಕರ್ಮ ನಮ್ಮ ಹೆಗಲೇ ಇರ್ತಾ ಇದೆ. ಅದಕ್ಕೆ ನಾವು ಮರೆತು ನಡಿಬಾರ್ದು. ಶಿವ ಕೊಟ್ಟಾನೆ, ಈ ಭೂಮಿ ಕೊಟ್ಟಾನ, ಮನಿ ಕೊಟ್ಟಾನ, ಗಿಡ ಮರಗಳು ಕೊಟ್ಟಾರ. ಇದ್ದ ಗಿಡಗಳನ್ನ ಕಡದು ಮಾರಿ ಎಲ್ಲ ನಾವು ರೊಕ್ಕ ತಿಂತೀವಲ್ಲ. ಆ ಸೃಷ್ಟಿ ಕೈಲಾಸದ ಮೇಲೆ ಹೋಗ್ತಕ್ಕಂಥ ಮೋಡನ್ನ ಈ ಭೂಮಿ ಜಗ್ಗಿ ನಾ ಕಲಿ ಕೊಡಬೇಕಂದ್ರೆ ಗಿಡಗಳಿಲ್ಲ, ಹಾಗಾಗಿ ಮಳೆ ಇಲ್ಲ. ಶಿವ ಕೆಟ್ಟದನ. ನಾವು ಈ ಭೂಮಿ ಮೇಲೆ ಏನು ಕೆಟ್ಟ ಮಾಡಿವಿ ಅನ್ನೋದು ನಾವು ಮರೆತು ಬಿಟ್ಟಿವಿ. ಆದ್ರೆ ಶಿವ ಮಳೆ ಕೊಡ್ಲಿ, ಶಿವ ಕೆಟ್ಟದನ. ಅದಕ್ಕೆ ಮೊದಲು ನಮ್ಮ ಮನಸ್ಸನ್ನು ನಾವು ತಿದ್ದುಕೊಳ್ಬೇಕು. ನಮ್ಮ ಮನಸ್ಸು ಪವಿತ್ರಗೊಳ್ಬೇಕು. ನಮ್ಮ ಜೀವ ಶಿವನನ್ನು ಸೇರ್ಬೇಕಂತಂದ್ರೆ, ಜೀವಾತ್ಮನನ್ನ ಪರಮಾತ್ಮನನ್ನು ಸೇರ್ಬೇಕಂದ್ರೆ ನಾವೇನು ಮಾಡ್ಬೇಕಾಗೈತಂದ್ರೆ ಒಳ್ಳೇದು ಮಾಡ್ಬೇಕಾಗೈತಿ, ಒಳ್ಳೆಯವ್ರಾಗಬೇಕಾಗೈತಿ. ಕೆಟ್ಟದ್ದು ಮಾಡಬಾರ್ದು, ಕೆಟ್ಟವ್ರು ಆಗ್ಬಾರ್ದು. ಇದು ಪಂಡಿತ ಪುಟ್ಟರಾಜ ಗುರುಗಳು ಅಮೃತವಾಣಿ. ಅದಕ್ಕೆ ತಾವೆಲ್ಲರೂ ಇಂಥ ಯೋಗ